ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಆದಿ ಅವರು ಕಿಶನ್ ಅವರನ್ನು ಕರ್ಕೊಂಡ್ಬಂದು ಅವ್ರ ಮದುವೆ ವೆಡ್ಡಿಂಗ್ ಕಾರ್ಡನ್ನು ಕೊಟ್ಟಿರ್ತಾರೆ. ಆ ವೆಡ್ಡಿಂಗ್ ಕಾರ್ಡನ್ನು ನೋಡಿಬಿಟ್ಟು ಕಿಶನ್ ಅವರು ತುಂಬಾ ಶಾಕ್ ಆಗಿರ್ತಾರೆ. ಅದರಲ್ಲಿ ಆದೀಶ್ವರ್ ಕಾಮತ್ ಮತ್ತು ಸುರಭಿ ಅಂತ ಬರೆದಿರುತ್ತೆ. ಅವಾಗ ಆದಿಯವರು ಹೇಳ್ತಾ ಇರ್ತಾರೆ, ನೋಡು, ಈ ಮಿಡಿಲ್ ಕ್ಲಾಸ್ ಜನದ ಬಗ್ಗೆ ಅರ್ಥ ಮಾಡ್ಸೋಕ್ಕೆ ಇದಕ್ಕಿಂತ ಬೆಸ್ಟ್ ಇನ್ನೇನು ನಾನು ಕೊಡೋಕ್ಕಾಗೋದಿಲ್ಲ, ನೀನು ಅರ್ಥ ಮಾಡ್ಕೊ ಅಂತ ಹೇಳಿ ಆದೇವರು ಹೇಳ್ತಿರ್ತಾರೆ. ಮತ್ತು ಆದೇವರು ಕೇಳ್ತಾರೆ, ಏನಪ್ಪ ಏನು ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟಿದ್ದೆ, ಏನಾದರೂ ಮಾತಾಡು ಅಂತ ಹೇಳಿದಾಗ ಕಿಶನ್ ಅವರು ಮಾತಾಡೋಕ್ಕೆ ತುದಿಲಿಸ್ತಾ ಇರ್ತಾರೆ. ಅವಾಗ ಆದೇವರು ಹೇಳ್ತಾರೆ, ನೋಡು, ಈ ಮಿಡಿಲ್ ಕ್ಲಾಸ್ ಜನ ಹೇಗೆ ಅಂತ ಹೇಳಿದ್ರೆ ನಿನ್ನ ಹತ್ರ ದುಡ್ಡು ಆಸ್ತಿ ಅಂತಸ್ತು ಇರೋವರೆಗೂ ನೀನು ಹಿಂದೆ ಬರ್ತಾರೆ, ನಿನ್ನ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಇದಕ್ಕೆ ನನಗಿಂತ ದೊಡ್ಡ ಎಕ್ಸಾಂಪಲ್ ನಿನ್ಗೆ ಯಾರೂ ಇಲ್ಲ ಅಂತ ಹೇಳಿ ಆದೀಶ್ವರ್ ಅವರು ಹೇಳ್ತಿರ್ತಾರೆ. ಇದನ್ನೆಲ್ಲ ಕಿಶನ್ ಅವರು ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ಮತ್ತು ಗಾಬರಿಯಾಗಿರ್ತಾರೆ. ಅವಾಗ ಆದಿಯವರು ಹೇಳಿರ್ತಾರೆ, ನೋಡು ಕಿಶನ್, ಆವಾಗ ಇದು ಮದುವೆವರೆಗೂ ಬಂದಿತ್ತು. ಆವಾಗ ನನ್ನ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲ ಅಂತ ಹೇಳಿಬಿಟ್ಟು ಈ ಮದುವೆ ಕ್ಯಾನ್ಸಲ್ ಆಗಿ ಅರ್ಧಕ್ಕೆ ನಿಂತು ಹೊಟ್ಟೋಯ್ತು. ಆವಾಗ ಮಿಡಲ್ ಕ್ಲಾಸ್ ಜನದ ಬುದ್ಧಿ ಏನು ಅಂತ ನನಗೆ ಗೊತ್ತಾಯಿತು. ಆವಾಗ ನಾನು ಅದನ್ನೇ ಸವಾಲಾಗಿ ತಗೊಂಡು ತುಂಬ ದೊಡ್ಡದಾಗಿ ಬಿಸ್ನೆಸ್ ಮಾಡಿ ಇಷ್ಟು ದೂರ ಬೆಳೆದು ಈಗ ಬಂದು ನಿಂತಿದ್ದೀನಿ. ಇವಾಗ ನನ್ನ ಮಿಡಲ್ ಕ್ಲಾಸ್ ಜನ ಬಂದು ಮದುವೆ ಆಯ್ತೀನಿ ಅಂತ ಹೇಳಿದ್ರು ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇಷ್ಟು ವರ್ಷ ನಾನು ಸಿಂಗಲ್ ಆಗಿರೋದಕ್ಕೆ ಇದೇ ಕಾರಣ. ನೀನು ನನ್ನ ತಮ್ಮ, ನಿನಗೆ ಈ ಪರಿಸ್ಥಿತಿ ಬರಬಾರ್ದು, ನೀನು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಆ ಕನಸಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಯಾಕೆ ಆ ಭಾಗ್ಯ ಅವ್ರ ಮನೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿನಗೆ ಒಳ್ಳೆಯದಾಗಲಿ, ನಿನಗೂ ನಂತರ ಆಗಬಾರ್ದು, ಲೈಫ್ನ ಚೆನ್ನಾಗಿ ಲೀಡ್ ಮಾಡಲಿ ಅಂತ. ನಿನಗೆ ಒಂದು ಒಳ್ಳೆ ಜೋಡಿನ ಪೇರ್ ಮಾಡೋ ಜವಾಬ್ದಾರಿ ನಂದು. ನೀನು ನನ್ನ ಮಾತು ಕೇಳೋದಾದರೆ ಒಂದು ಒಳ್ಳೆ ಜೋಡಿನ ನಿನಗೆ ಪೇರ್ ಮಾಡ್ತೀನಿ, ನೀನು ಮದುವೆಯಾಗಿ ಆರಾಮಾಗಿ ಖುಷಿಯಿಂದ ಇರು ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಕಿಶನ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ಕಿಶನ್ ಅವರು ಹೇಳ್ತಿರ್ತಾರೆ, ಅಣ್ಣ, ನಿನ್ನ ಲೈಫಲ್ಲಿ ಆ ರೀತಿ ನಡೆದಿದೆ, ನಾನು ಅದನ್ನು ಅಗ್ರಿ ಮಾಡ್ತೀನಿ, ಆದರೆ ಎಲ್ಲ ಲೈಫಲ್ಲೂ ಅದೇ ಆಗಬೇಕು ಅಂತ ಏನಿಲ್ಲ ಅಲ್ವಣ, ಎಲ್ಲರೂ ಹಂಗೆ ಇರೋದಿಲ್ಲ ಅಲ್ವಣ ಅಂತ ಹೇಳಿದಾಗ, ನೋಡು ಕಿಶನ್, ನಾನು ನಿನಗೆ ಹೇಳೋಷ್ಟು ಹೇಳಿದ್ದೀನಿ, ಕೇಳೋಷ್ಟು ಕೇಳಿದ್ದೀನಿ, ಎಲ್ಲನೂ ಆಗಾಯಿತು, ಆದರೆ ಪೂಜನ್ ಜೊತೆ ನೀನು ಮದುವೆ ಮಾಡೋಕ್ಕೆ ನಾನಂತೂ ಒಪ್ಪಲ್ಲ, ನಾನು ಬಿಡೋದಿಲ್ಲ ಅಂತೇಳಿ ಕಿಶನ್ ಅವ್ರಿಗೆ ಹೇಳ್ಬಿಟ್ಟು ಮಾತನ್ನು ಮುಗಿಸ್ತಾರೆ. ಅವಾಗ ಕಿಶನ್ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ, ಅಲ್ಲ ಅಣ್ಣ, ಮಿಡಲ್ ಕ್ಲಾಸ್ ಜನದ ಬಗ್ಗೆ ಈ ರೀತಿ ಮಾತಾಡ್ಕೊಂಡಿರೋದು ತಪ್ಪಾಗಿದೆ, ಇದನ್ನು ನಾನು ಪ್ರೂವ್ ಮಾಡಬೇಕು, ಅವ್ರು ಆಗಲ್ಲ, ಭಾಗ್ಯವ್ರು ಒಳ್ಳೆಯವರು, ಭಾಗ್ಯವ್ರ ಮನೆಯವರೆಲ್ಲ ಒಳ್ಳೆಯವರು ಅಂತ ನಾನು ಪ್ರೂವ್ ಮಾಡಬೇಕು ಅಂತೇಳಿ ಆದಿಯವ್ರ ರೂಮಿಂದ ಆಚೆ ಬರ್ತಾರೆ. ಅವಾಗ ಕಿಶನ್ ಅವ್ರು ಹೇಳ್ತಾರೆ, ಇದನ್ನು ದೂರ ಮಾಡಬೇಕು ಅಂದರೆ ಫಸ್ಟು ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಯಿತು ಅದನ್ನು ನಾನು ತಿಳ್ಕೊಬೇಕು ಅಂತ ಹೇಳಿ ಭಾಗ್ಯವ್ರಿಗೆ ಫೋನ್ ಮಾಡ್ತಾರೆ. ಭಾಗ್ಯವ್ರಿಗೆ ಫೋನ್ ಮಾಡಿಬಿಟ್ಟು, ಫ್ರೀ ಇದ್ದೀರಾ ಅಂತ ಹೇಳಿದಾಗ, ಹೌದು ಫ್ರೀ ಇದ್ದೀನಿ, ನಾನು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ, ಸರಿ ಮಾತಾಡಿ ಅಂತೇಳಿ ಭಾಗ್ಯವ್ರಿಗೆ ಹೇಳ್ತಾರೆ. ಅಣ್ಣ, ನಿಮ್ಮ ಮನೆ ವಿಷಯದಲ್ಲಿ ಎಷ್ಟೇ ಹೇಳಿದ್ರು ಕನ್ವೆ ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಈ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯಿತು, ಹೇಗೆ ಭಿನ್ನಾಭಿಪ್ರಾಯ ಬಂತು ಅಂತ ಕೇಳಿದಾಗ ಭಾಗ್ಯವರು ಸಿಗ್ನಲಲ್ಲಿ ನಡೆದ ವಿಷಯನಲ್ಲೇ ಹೇಳ್ತಾರೆ. ನಿಮ್ಮ ಮನೇಲಿರೋ ಕೆಂಪು ಕಾರ್ ಬಂದು ನಮಗೆ ಫಸ್ಟು ಸ್ಕ್ರ್ಯಾಚ್ ಮಾಡ್ಕೊಂಡು ಹೊಟ್ಟೋಯ್ತು, ನಾವು ಎಷ್ಟೇ ಕೂಗಿದ್ರೂ ನಿಲ್ಲಿಸಲಿಲ್ಲ ಅಂತ ಹೇಳಿ ನಡೆದಿರೋ ವಿಷಯನೆಲ್ಲ ಹೇಳ್ತಾರೆ. ಅವಾಗ ಕಿಶನ್ ಅವ್ರು ಹೇಳ್ತಾರೆ, ಹೌದಾ, ನಮ್ಮ ಮನೆ ಕಾರೇ ನಿಮಗೆ ಫಸ್ಟ್ ಬಂದು ಇದು ಮಾಡಿದ್ದ ಅಂತ ಹೇಳಿದಾಗ, ಹೌದು ಅಂತ ಹೇಳಿದಾಗ ಕಿಶನ್ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ಫೋನನ್ನು ಕಟ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಕಿಶನ್ ಅವರು, ಅಲ್ಲ, ಅಣ್ಣ ಬಂದಿದ್ದು ಮಧ್ಯಾಹ್ನದ ಮೇಲೆ ಅಣ್ಣ ಕಾರ್ ತೊಗೊಂಡು ಹೋಗಿರೋದು, ಭಾಗ್ಯವರು ಹೇಳ್ತಿರೋದು ಬೆಳಗ್ಗೆನೇ ಇನ್ಸಿಡೆಂಟ್ ಆಗಿದೆ ಅಂತ. ಬೆಳಗ್ಗೆನೇ ಅಣ್ಣ ಕಾರ್ ತೊಗೊಂಡೋಗಕ್ಕೆ ಸಾಧ್ಯ ಇಲ್ಲ, ಡ್ರೈವರ್ ಏನಾದರೂ ಕಾರ್ ತೊಗೊಂಡು ಹೋಗಿದ್ದ, ಅವನನ್ನು ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಡ್ರೈವರ್ನ ಹುಡ್ಕೊಂಡು ಬರ್ತಾರೆ. ಡ್ರೈವರ್ನ ಹುಡ್ಕೊಂಡು ಬಂದು, ನೀನು ನಾನು ಕೇಳೋ ಪ್ರಶ್ನೆಗೆ ನಿಜ ಹೇಳಬೇಕು, ಇಲ್ಲ ಅಂತ ಹೇಳಿದ್ರೆ ನಾನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು, ಭಾಗ್ಯವ್ರ ಕಾರ್ಗೆ ಯಾವತ್ತು ನೀನು ಸ್ಕ್ರ್ಯಾಚ್ ಮಾಡಿದ್ದು ಅಂತ ಹೇಳಿದಾಗ ಅವರು ಹೇಳೋಕ್ಕೆ ಬಾಯಿ ಬಿಡದೆ ತೊದಲ್ತಾ ಇರ್ತಾರೆ. ನೀನು ತೊದಲದ್ರಲ್ಲೇ ಗೊತ್ತಾಗ್ತಾ ಇದೆ, ಏನು ಹೇಳು ನಿಜ, ಇಲ್ಲ ಅಂದರೆ ಅಪ್ಪ ಇಲ್ಲ ಅಣ್ಣನ ಹತ್ರ ಹೋಗಿ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತೀನಿ ನಿನ್ನ ಅಂತ ಹೇಳಿದಾಗ ಡ್ರೈವರ್ ಹೇಳ್ತಾರೆ, ಹೌದು ಸರ್, ನಾನೇ ಅವ್ರ ಕಾರ್ಗೆ ಸ್ಕ್ರ್ಯಾಚ್ ಮಾಡ್ಕೊಂಡು ಬಂದುಬಿಟ್ಟಿದ್ದು, ಮನೇಲಿ ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ಮನೇಲಿ ಹೇಳಿದೆ, ಅವ್ರಿಗೆ ಕಣ್ ತಪ್ಪಿಸು ಕಾರ್ ತಗೊಬಂದು ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಅವಾಗ ಕಿಶನ್ ಅವ್ರು ಹೇಳ್ತಾರೆ, ಇವ್ನು ಮಾಡಿರೋ ತಪ್ಪಿಂದ ಭಾಗ್ಯ ಅವ್ರ ಮನೆಯವ್ರ ಮೇಲೆ ಅಣ್ಣ ತುಂಬಾ ಭಿನ್ನಾಭಿಪ್ರಾಯ ಬೀರಿದೆ, ಸೊ ಇದನ್ನು ಇವನ್ನ ಕರ್ಕೊಂಡೋಗಿ ಹೇಳ್ಸಿದ್ರೆ ಎಲ್ಲ ಇಲ್ಲೇ ಮುಗಿದೋಗುತ್ತೆ ಅಂತೇಳಿ ಕಿಶನ್ ಅವರು ಅನ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದರೆ ಭಾಗ್ಯ ಅವರು ಫೋನನ್ನು ಕಟ್ ಮಾಡಿಬಿಟ್ಟು ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಕುಸುಮ್ ಅವರು ಬಂದ್ಬಿಟ್ಟು ಏನಾಯಿತು ಅಂತ ಕೇಳಿದಾಗ, ಕುಸುಮ್ ಅವ್ರಿಗೆ ಭಾಗ್ಯ ಅವರು ಕಿಶನ್ ಅವ್ರು ಫೋನ್ ಮಾಡಿದ್ರು, ಅವರು ಅವತ್ತು ನಡೆದಿದ್ದ ಘಟನೆ ಬಗ್ಗೆ ಕೇಳಿದ್ರು, ಸಿಗ್ನಲಲ್ಲಿ ಏನಾಯಿತು, ಕಾರ್ ವಿಷಯ ಅಂತ ಕೇಳಿದಾಗ ಎಲ್ಲನೂ ಸಹ ಹೇಳಿದೆ ಅಂತ ಹೇಳಿದಾಗ ಕುಸುಮ ಅವರು, ಹೌದಾ, ಎಲ್ಲೋ ಅವ್ರ ಅಣ್ಣನ ಮಧ್ಯೆ ಭಿನ್ನಾಭಿಪ್ರಾಯ ಬೀರಿರೋದನ್ನ ಇವರೇ ದೂರ ಮಾಡ್ತಿರ್ಬೇಕು ಅಂತ ಹೇಳಿದಾಗ ಭಾಗ್ಯ ಅವ್ರು ಹೇಳ್ತಾರೆ, ಹೌದು, ಅವರೇ ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯ ಕೇಳ್ಬಿಟ್ಟು ಅವ್ರ ಅಣ್ಣನ ಹತ್ರ ಎಲ್ಲ ಸರಿ ಮಾಡೋಕ್ಕೆ ಹೋಗ್ತಾ ಇರ್ಬೋದು ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ. ಅವಾಗ ಕುಸುಮ್ ಅವ್ರು ಹೇಳ್ತಾರೆ, ಏನೋ ಆದರೆ ಸಾಕು, ಒಳ್ಳೆಯದಾಗಿ ಪೂಜನ್ ಮದುವೆ ಕರೆಕ್ಟಾಗಾದರೆ ಕರೆಕ್ಟಾಗಿರುತ್ತೆ, ನಮಗೂ ಖುಷಿನೇ ಅಂತ ಹೇಳಿ ಅವ್ರು ಅನ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಕಿಶನ್ ಅವ್ರಿಗೆ ಡ್ರೈವರ್ ಮಾಡಿರೋ ಕೆಲಸಕ್ಕೆ ನನ್ನ ಮದುವೆನೇ ಕ್ಯಾನ್ಸಲ್ ಆಗೋ ರೇಂಜಿಗೆ ಬಂದಿದೆ, ಅಣ್ಣ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ ಅಂತಂದರೆ ಇದಕ್ಕೆಲ್ಲ ಕಾರಣ ಈ ಡ್ರೈವರೇ. ಅವತ್ತು ಈ ರೀತಿ ಆಗಲಿಲ್ಲ ಅಂತ ಅಂದಿದ್ರೆ ಎಲ್ಲ ಸರಿಯಾಗಿ ಹೋಗ್ತಾ ಇತ್ತು, ಅವರಿಬ್ಬರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ, ಅಣ್ಣನ ಪಾಡಿಗೆ ಅಣ್ಣ ಹೋಗ್ತಾ ಇದ್ದ ಯಾವುದೋ ಬಿಸ್ನೆಸ್ ಮೀಟಿಂಗ್ಗೆ ಅಂತ, ಇವ್ರ ಪಾಡಿಗೆ ಇವ್ರು ಹೋಗ್ತಾ ಇದ್ರು. ಇದರಿಂದ ತೊಂದರೆ ಆಗಿರೋದೇ ಈ ಡ್ರೈವರಿಂದ. ಮುಂದೆ ಏನಾಗಿದ್ಯೋ ಎಲ್ಲನೂ ಸಹ ಅಣ್ಣನ ಹತ್ರ ನಾನು ಭಾಗ್ಯವ್ರದ್ದು ಏನೂ ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡಬೇಕು ಅಂತ ಹೇಳಿ ಕಿಶನ್ ಅವರು ಡ್ರೈವರ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಡ್ರೈವರ್ಗಂತೂ ತುಂಬಾ ಭಯ ಆಗಿಬಿಟ್ಟಿರುತ್ತೆ, ನನಗೆ ಏನಾಗುತ್ತೆ ಏನೋ ಅಂತ. ಅವತ್ತು ನಡೆದಿದ್ದ ವಿಷಯ ಅವತ್ತು ಹೇಳ್ಬೇಕಿತ್ತು ಅಂತ ಡ್ರೈವರು ಸಹ ಅನ್ಕೋತಾ ಇರ್ತಾರೆ. ಕಿಶನ್ ಅವರಂತೂ ತುಂಬಾ ಕೋಪದಿಂದ ಡ್ರೈವರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.